ಅಮ್ಮ ದೇವಿ ದುರ್ಗಮ್ಮ ಸವಾಲ್ ಹಾಕಿದ್ದೆ ಅಲ್ಲ ದೇವಿ ಕಾಣ್ ಎಂತ ಅನಾಹುತ ಆಯ್ತು ಶಂಕ ಊದಿವರ ಕೇಣೆ ಬಿಟ್ಟ ಎಂತೆಂತ ಮಾಡ್ತನೋ ಎಲ್ಲಾರನು ಎತ್ತಿ ಎತ್ತಿ ಬಿಸಾಕ್ತಿದ್ ನಮ್ರು ಅಮ್ಮನವ್ರ ಪರಿಹಾರ ಹೇಳಿದ್ದಾರೆ ಆದ್ರೆ ಅವನ್ ಸಂಹಾರ ಆಗಕ್ಕೆ ದಿನಗಳು ಬೇಕು ಬಿಡುವುದಿಲ್ಲ ಅವ ನಮ್ನ ಇಷ್ಟ ದಿನ ಹೆಂಗೋ ಬಚಾವದ್ವಿ ಅರೆ ಇನ್ಮುಂದ್ ಆತಿಲ್ಲ ವರ ಸಿಕ್ಕಿದ್ ಮದ ನನ್ಗೊಂದು ಆತಂಕ ಆತಿದ್ದೇವಿ ಅವ ನಿನ್ ಮೇಲೂ ಕಣ್ಣು ಹಾಕ್ರೆ ಒಟ್ನಲ್ಲಿ ಆತಂಕ ಕಣೆ ಅವನ್ ಶಂಕ ಉದ್ದಾಗ್ಲಿಂದ ಈ ಸುಚೇಂದ್ರ ಬೇರೆ ಚೆನ್ನಾಗಿ ಹೊಡ್ಸಿ ಊರಿಂದ ಆಚೆ ದಪ್ತೀನಿ ಅಂತ ಹೇಳ್ತಿದ್ದ ಅವನಿಗೆ ಶಂಕ ಊದಿರೋ ವಿಷಯ ಇನ್ನೂ ಗೊತ್ತಿಲ್ಲ ಚೆನ್ನ ಏನಾದ್ರು ಸುಚೇಂದ್ರಂಗ್ ಸಿಕ್ಕಿ ಅನಾಹುತ ಆಗ್ಬಿಟ್ರೆ ಅಂತ ಭಯ ಪಾಪದ ಕೊಡ ತುಂಬಬೇಕು ಅನ್ನೋದು ಸರಿ ಅಷ್ಟರಲ್ಲಿ ಬಲಿ ಮೇಲೆ ಬಲಿ ನಡೀತಾ ಇದ್ರೆ ಸಮಾಧಾನನೇ ಇಲ್ಲ ಕಣೆ ತಾಯಿ ಸಮಾಧಾನಿಸಿದ್ರು ಅಳುಕು ಮನ್ಸಲ್ಲಿ ಶಂಕಕ್ಕೆ ಅಪಚಾರ ಆಗಿದೆ ನನ್ನ ಹತ್ರ ಇದ್ದಿದ್ದ ಶಂಕ ಅದು ನನ್ನ ಮುಗ್ಧತೆನ ನಂಬಿ ಅಮ್ಮನ ನನಗೆ ದಯಪಾಲಿಸಿದ್ರು ಆದ್ರೆ ಇವತ್ತಾಗಿದ್ದೇನು ಜನ್ನನಂತ ದುಷ್ಟ ಅದನ್ನ ಬಳಸ್ಕೊಂಡ್ಬಿಟ್ಟ ಕಂಟಕ ಬಂದಾಗ ಕ್ಷೇತ್ರದಲ್ಲಿ ಎಲ್ಲ ಪರಿಹಾರ ಆತಂದೇಳಿ ನೀನೇ ಹೇಳ್ತಿದ್ಯಲ್ಲ ದೇವಿ ನಾಳೆ ಬೆಳಿಗ್ಗೆ ಕೊಲ್ಲೂರ್ಗೆ ಹೋಗಿ ಮೂಕಾಂಬಿಕೆ ದರ್ಶನ ಮಾಡ್ರೆ ಹೆಂಗೆ ನಾಳೆನೆ ಹೊರಡುವ ಕೊಲ್ಲೂರ್ಗೆ ದಮ್ಮಯ್ಯ ದೇವಿ ನಾಳೆನೆ ಹೋಪ ಕೊಲ್ಲೂರ್ಗೆ ಸಾವಿಲ್ಲ ನಂಗೆ ನನ್ನನ್ನು ಯಾರು ಎಂತ ಮಾಡಕತ್ತಿಲ್ಲ ನಾಳೆನೆ ನೀನು ನಿನ್ನ ಮಗ ಈ ಊರು ಬಿಡ್ತಾ ಇರಕ್ಕೋ ನಾನೇ ಇಲ್ಲಿ ಪಾಳೆಗಾರ ಯಾರ ಮುಂದೆ ನಿಂತು ಮಾತಾಡ್ತಿದ್ಯೋ ನನ್ನಿಂದ ಊರನ್ನ ಕಸ್ಕೋಬೇಕು ಅಂತಿದ್ಯಾ ಮುಗಿಸೋದೇ ಇವತ್ತು ಯಾರು ನನ್ನ ಎಂತ ಮಾಡಕತ್ತಿಲ್ಲ ಅಂತ ಹಂತ ತಲುಪಿದ್ದೇನೋ ನಾನು ಊರಿಗೆ ಬಂದಿದ್ದೆ ಬೇರೆ ವಿಚಾರಕ್ಕೆ ನನ್ನ ಸಾವು ಬಯಸ್ತಾರ ಸಾವತ್ತ ಹೇಳಿದ್ದೆ ನಾ ಅನ್ಕೊಂಡಿದ್ದು ನಾನು ಹೋಗೋಣ ನಿನಗೂ ಬೇಕಾಗಿರೋದು ಅಕ್ಷತ ಅವಳನ್ನು ಕರ್ಕೊಂಡು ಹೋಗೋ ನಂದೇನೋ ಅಭ್ಯಂತರ ಇಲ್ಲ ಆದ್ರೆ ಇಲ್ಲಿದ್ದು ದೊಂಬಿ ಮಾಡೋಕ್ಕಾಗ ನನ್ನ ಪದವಿ ನನಗೆ ಅವಮಾನ ಮಾಡಿದ್ರೆ ನಾನು ಸಹಿಸೋದಿಲ್ಲ ಎಲ್ಲರನ್ನ ನನ್ನ ಕತ್ತರಿಸಿ ಹೋಗ್ಬೋದೆ ನಾನು ನಿಮ್ಮ ಮೇಲೆ ಅಭಿಮಾನ ಇಟ್ಟು ಬಂದೆ ಆದ್ರೆ ನೀವು ನನಗೆ ಮೋಸ ಮಾಡಿದ್ರಿ ಈಗ ಅನುಭವಿಸ್ತಿದ್ರಿ ಯಾವತ್ತು ನನ್ನ ಜಾಗದಿಂದ ಅಕ್ಷತನ್ನ ನೀವು ಕರ್ಕ ಹೋದ್ರೋ ಗುರುಗಳ ಕೊಟ್ಟ ಸಿದ್ಧಿ ತೀರ್ಥನ ಯಾವತ್ ನೀವು ತಕ್ಕ ಹೋದ್ರೋ ಅವತ್ತೇ ನಿರ್ಧಾರ ಮಾಡಿದೆ ಶಂಕ ಓದುದೆ ಅಂತ ದೇವಿ ತಪ್ಪಿಸ್ಲು ಅಂತ ನಿಮ್ಮ ಮನಸ್ಸಿನಲ್ಲಿ ದೇವಿ ಬಂದ್ಲ ಅದ್ರಲ್ಲಿ ಆದದ್ದೇ ಬೇರೆ ಯಾರಿಂದಲೂ ನನಗೆ ಸೋಲಾಗಬಾರ್ದು ಅಸಾಮಾನ್ಯ ನಾಯಕ ಬುದ್ಧಿವಂತ ನಾಯಕ ಸಾರ್ವಭೌಮ ನಾಯಕ ಎಲ್ಲ ನನ್ನ ಆಜ್ಞೆಯಂತೆ ನಡೀಬೇಕು ವರ ಕೊಡು ತಾಯೇ ವರ ಕೊಡು ನಿಮ್ಮ ಗುರಿ ಸಾಧನೆಗೆ ಅಕ್ಷತ ಕನ್ಯಾಗೆ ಉಳಿಯಕ್ಕ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿತ್ತ ಅರೆ ಇನ್ನು ಮುಂದೆ ಅದಕ್ಕೆ ಅಡ್ಡಗಾಲ ಹಾಕೋದೇ ನನ್ನ ಕೆಲಸ ಇನ್ನು 3 ದಿನದಲ್ಲಿ ಅಕ್ಷತನ ಮದಿಯಾತೆ ನಾನ್ ಶಕ್ತಿವಂತ ಅಂತ ಹೇಳಿ ಸಾಬೀತ್ ಮಾಡಕಂಬ್ರ ಅದಕ್ಕೆ ದುರ್ಗಾಪುರನ ನಾಶ ಮಾಡಿ ಅಕ್ಷತನ ಮದಿಯಾತೆ ಅಂತ ವರ ದಕ್ಕಿತ್ ನನಗೆ 3 ದಿನದಲ್ಲಿ ದುರ್ಗಾಪುರ ಸ್ಮಶಾನ ಅಂತ ಬರ್ದಿಟ್ಕಣಿ
ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು, ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆ ಇದು. ದೇವಿದು 6ನೇ ಕ್ಲಾಸಿನ ಪುಸ್ತಕ, ಪುಣ್ಯಕೋಟಿ ಕಥೆದು. ಮಾತಕ್ಕೆ ತಪ್ಪಲಿಲ್ಲ ಪುಣ್ಯಕೋಟಿ. ಇನ್ನೊಂದ್ಸತಿ ರಾಗವಾಗಿ ಹಾಡ್ತೀನಿ, ಕೇಳಿಸ್ಕೊಳ್ಳೆ. ಏನು ಬೇಕಾಗಿಲ್ಲ. ಪುಣ್ಯಕೋಟಿ ಹಸು ಮಾತಕ್ಕೆ ತಪ್ಪಲಿಲ್ಲ. ಪ್ರಾಮಾಣಿಕ ಅಂತ ಬಿರುದಾಂಕಿತ ಆಗಿರೋ ನೀವು ಮಾತಕ್ಕೆ ತಪ್ತಾ ಇದ್ದೀರಾ. ನಿಮ್ಗಿಂತ ಪುಣ್ಯಕೋಟಿ ಹಸುನ ಎಷ್ಟೋ ವಾಸಿ. ಏನೇ ಆಗಿದೆ ದೇವಿ ನಿಮ್ಮಮ್ಮಂಗೆ? ಪೂಲನ್ ದೇವಿ ತರ ಗುರ್ರ ಅಂತಿದ್ದಾಳೆ. ನೀನು ದೇವಿ, ನಿಮ್ಮಮ್ಮ ಪೂಲನ್ ದೇವಿ. ಏನೇ ಆಗಿದೆ? ನಾನು ಅಕ್ಷತನ 2 ದಿನದ ಮಟ್ಟಿಗೆ ರಾಘು ಮಾವನ್ ಮನೆಗೆ ಬಿಡದೆ ಹೋಗಿದ್ದಿದ್ರೆ ಜನ ಹೊತ್ಕೊಂಡೋಗಿ ಮದ್ವೆ ಆಗಿರೋನು. ಆಗಿದ್ದನ್ನೇ ಹೇಳಿ ನೀನು. ಅಯ್ಯ, ಪಾಡಿದೆ ಪಾಡ ಕಿಸ್ಮಾಯ್ ದಾಸ ಅನ್ನೋ ತರ. ಏನಾಗಿದೆಯೇ ತಾಯಿ? ನೀವೇನ್ ಮಾತಾಡಿದ್ರಿ ಅಪ್ಪ? ಅಕ್ಷತನ ಬಚಾವ್ ಮಾಡಿದ ಪ್ರತಿಫಲವಾಗಿ, ಹಾಲಕ್ಕಿಗೆ ಮಾತು ಕೊಟ್ಟಿದ ಪ್ರತಿಫಲವಾಗಿ ಕೊಲ್ಲೂರ್ಗೆ ಹೋಗಿ ಮೂಕಾಂಬಿಕೆ ಎದುರು ಹರಕೆ ತೀರ್ಸೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದೆ ತಾಯಿ ಮಗಳಿಗೆ. ಮಾತಾಡಿದ ಪ್ರಕಾರ ನಡ್ಕೊಂಡಿಲ್ಲ ಅಂದ್ಮೇಲೆ ಪುಣ್ಯ ಕೊಟ್ಟಿ ಪದಿ ಯಾಕೆ ಓದ್ತಿದ್ದೀರಾ? ಆವತ್ತಾದ್ಮೇಲೆ ಇವತ್ತೇ ಕೈ ಸಿಕ್ತಿರೋದು ನೀವು ತಾಯಿ ಮಗಳು. ಅಯ್ಯ ತಗೆ. ಅರ್ಥ ಮಾಡ್ಕೊಳ್ಳಿ ಅಪ್ಪ. ತಕ್ಷಣ ಕೊಲ್ಲೂರ್ಗೆ ಹೋಗಿ ಬರ್ಲೇಬೇಕು. ನಿಮ್ ಕಾಲಿಗೆ ಬೀಳ್ತೀನಿ. ನಾನು ಮಾತು ಕೊಟ್ಟಿದ್ದೀನಿ, ಅಪ್ಪ ಅಮ್ಮನ್ನ ಕರ್ಕೊಂಡು ಕೊಲ್ಲೂರಿಗೆ ಬರ್ತೀನಿ ಅಂತ. ಆಯ್ತು, ಹೋಗೋಣ. ಇದನ್ನ ನಾನು ಅವತ್ತು ಹೇಳಿದ್ದಲ್ವಾ, ನನಗೆ ನಂಬಿಕೆ ಇಲ್ಲದೆ ಇದ್ರು ಹೆಂಡತಿ ಮಗಳ ಮನಸ್ಸು ನೋಯಿಸಬಾರ್ದು ಅಂತ ಒಪ್ಪಿದ್ದೀನಿ. ಹಾಗಾದ್ರೆ ಇವತ್ತೇ ಹೋಗೋಣವಾ ಅಪ್ಪ ಕೊಲ್ಲೂರ್ಗೆ? ಇವತ್ತು ಅಂದ್ರೆ ಇವತ್ತೇ, ಈಗ್ಲೇ ಅಂದ್ರೆ ಈಗ್ಲೇ ತಯಾರಿ ಮಾಡ್ಕೊಳ್ಳಿ. ನಾನು ಕಾರಿನ ವ್ಯವಸ್ಥೆ ಮಾಡ್ತೀನಿ. ನನಗೆ ನನ್ನ ಮಗಳು ದೇವಿ ಮುಖ್ಯ ಕಣೆ. ಸತ್ಯವೇ ನನ್ನ ಹೆಂಡತಿ ಮಗಳು. ಏನ್ ದೇವಿ ಇದು? ನಿಮ್ಮಪ್ಪ ಇಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರು ಕೊಲ್ಲೂರ್ಗೆ ಹೋಗಕ್ಕೆ? ಮೂಕಾಂಬಿಕೆನೆ ಅಪ್ಪಂಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾಳೆ ಅಂತ ಕಾಣುತ್ತೆ. ತಯಾರಿ ಮಾಡ್ಕೊಮ್ಮ, ಹೊರಡೋಣ. ಆಯ್ತು ದೇವಿ, ನಾವ್ ಇವತ್ತೇ ಹೊರಟು ಬಿಡೋಣ. ಅಕ್ಷತಾ ಹೆದರ್ ಕೂತಿದ್ದಾಳೆ. ನಾಳೆ ಒಳಗಾಗಿ ಅವಳಿಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಆದ್ರೆ ಎಲ್ಲ ಗಂಡಂತ್ರನೂ ಕಳಿಯುತ್ತೆ, ನಮಗೂ ಒಳ್ಳೇದಾಗತ್ತೆ. ಅಕ್ಷತಂಗೆ ಯಂತ್ರ ತಂದಿದ್ದೀನಿ. ಕೈ ಕಟ್ಟಿದ್ರೆ ಮನ್ಸಿನ ದುಗ್ಡ ಎಲ್ಲ ಕಡಿಮೆ ಆಗತ್ತೆ. ಅಕ್ಷತಾ, ಅಕ್ಷತಾ! ಎಂಥ ದಾರ ಇದು ದೇವಿ? ಶ್ರೀರಕ್ಷೆ. ವಿಶೇಷವಾದ ರಕ್ಷಣೆ ಇರುತ್ತೆ ಇದು ನಮ್ಮ ಕೈಯಲ್ಲಿದ್ರೆ. ಭಗವಂತ ಬರ್ದಿರೋ ಕೆಲವು ಜಾಗಗಳಿರುತ್ತೆ. ಭಗವಂತನ ಅಂಶ ಇರೋ ಕೆಲವು ವಸ್ತುಗಳು ನಮ್ಮ ಹತ್ರ ಇದ್ರೆ ಯಾರೂ ನಮ್ಮನ್ನ ಪೀಡ್ಸಕ್ಕಾಗಲ್ಲ. ಕೊಲ್ಲೂರ್ಗೆ ಹೊರಟಿದ್ದೀವಿ. ಚೆನ್ನ ಬತ್ನು ಎಂಥದ್ದು. ಇಡೀ ಊರಂಗೆ ನಾ ಅಕ್ಷತನ್ ಮದಿ ಆತೆ ಅಂತ ಹೇಳ್ಕೊಂಡು ತಿರುಗ್ತಿದ್ ನಮ್ರು. ಅವನನ್ನ ಹೆದರ್ಸೋರ್ಗೆ ಯಾರು ಇಲ್ಲ ಕಾಣು. ಹೆದರ್ಬೇಡ ಕಣೆ. ಅಪ್ಪ ಕೊಲ್ಲೂರಿಗೆ ಬರಕ್ಕೆ ಒಪ್ಕೊಂಡಿದ್ದಾರೆ. ನಾವು ತಾಯಿ ಸನ್ನಿಧಾನ ಸೇರಿದ್ರೆ ಯಾವ ದುಷ್ಟನೂ ನಮ್ಮನ್ನೇನು ಮಾಡಕ್ಕಾಗಲ್ಲ. ಹರಕೆ ತೀರಿಸ್ತೆ ನಮ್ಗೆ ಇಷ್ಟೊಂದು ಕಷ್ಟ ಬಂದಿದ್ದು ಗೊತ್ತಾ? ಬಟ್ಟೆ ಎಲ್ಲ ಎತ್ತಿಟ್ಕೊಂಡಿದ್ಯಮ್ಮ. ಅಪ್ಪ ಒಪ್ಪಿದ್ದಾರೆ. ಅಪ್ಪ ಮತ್ತೆ ಮನ್ಸು ಬದಲಾಯಿಸೋ ಅಷ್ಟರಲ್ಲಿ ನಾವು ಕೊಲ್ಲೂರ್ಗೆ ಹೊರಟ್ಬಿಡ್ಬೇಕು. ಎಲ್ಲದಕ್ಕೂ ಉತ್ತರ ಸಿಗತ್ತೆ. ತಾಯಿ ಸನ್ನಿಧಾನದಲ್ಲೆಲ್ಲ ನಮಗೆ ಒಳ್ಳೇದೇ ಆಗಿದೆ. ನನಗೆಂತ ಆತಿಲ್ಲ ಅಲ್ದ ದೇವಿ? ಎಷ್ಟು ಹೆದರಿಕೆ ಆತಿತ್ತು ಗೊತ್ತಿತ್ತಾ? ಸಣ್ಣ ಶಾಲೆಯಾಗೆ ಹುಲಿ ಕರು ಆಟ ಆಡ್ತಿದ್ದು, ಏಗಳಿಗೂ ಹುಲಿಯ ಕರು ತಿಂತಿತ್ತು. ಎಂತ ಆತೇನೋ. ವಿಶೇಷವಾಗಿ ತಂತ್ರಿಗಳು ಈ ರಕ್ಷೆಗೆ ಪೂಜೆ ಮಾಡಿದ್ದಾರೆ. ಶಂಕರಾಚಾರ್ಯರ ಸೌಂದರ್ಯ ಲಹರಿ ಹೇಳ್ತಾ ಹೇಳ್ತಾ ತಯಾರಿ ಮಾಡಿದ್ದಾರೆ. ಅಮ್ನೋರ್ ಪ್ರಸಾದ ಕಣೆ ಇದು. ಈ ರಕ್ಷೆ ನಿನ್ನ ಕೈಯಲ್ಲಿರೋವರೆಗೂ ನಿನಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ಎಂಥದ್ದು? ನಾವು ಅಂದ್ಕೊಂಡಿದ್ದೆ ಒಂದು, ಆತಿದ್ದೆ ಒಂದು. ಏನ್ ಅನ್ಕೊಂಡಿದ್ರಿ? ನಾನು ಗಮನಿಸ್ತಾನೆ ಇದ್ದೀನಿ. ಏನೋ ನಡೆದಿದೆ, ಏನೋ ಮಾಡ್ಕೊಂಡಿದ್ದೀರಿ ನೀವಿಬ್ರು. ಅದಕ್ಕೆ ಇಷ್ಟು ಹೆದರ್ತಾ ಇದ್ದೀರಿ. ಕೊಲ್ಲೂರಿಗೆ ಹೊರಡಬೇಕು. ನಿಂದೇನು ಆತಂಕ ಅಕ್ಷತಾ? ಏನಿಲ್ಲಮ್ಮ, ಕೊಲ್ಲೂರ್ಗೆ ಹೊರಡ್ತಿದೀವಲ್ಲ, ಎಲ್ಲ ಬೇಗ ಬೇಗ ತಯಾರಿ ಮಾಡ್ಕೊ. ಹೆದರ್ಬೇಡ ಅಕ್ಷತಾ. ಈ ಶ್ರೀರಕ್ಷೆ ನಿನ್ನ ಕೈಯಲ್ಲಿರೋವರೆಗೂ ಯಾರು ಏನೂ ಮಾಡೋಕ್ಕಾಗಲ್ಲ. ಕೊಲ್ಲೂರ್ಗೆ ಹೊರಡ್ತಿದ್ದೀವಿ. ಮೂಕಾಂಬಿಕೆ ಎಲ್ಲ ಸರಿ ಮಾಡ್ತಾಳೆ. ಸಂಜೆ ವೇಳೆಗೆ ಕೊಲ್ಲೂರಲ್ಲಿರ್ತೀವಿ. ಬಾಮ್ಮ, ತಯಾರಿ ಮಾಡ್ಕೊಳ್ಳೋಣ.
ಶಂಕ ಬೇಕಾ? ಯಾರಿಗೂ ಬೇಡ, ಕೇಶವನಾಥ್ರಿಗೆ ಬೇಕಂಬ್ರು. ಅದ್ ಹೆಂಗಾತ? ಆ ಮನ್ಸ ಸರಿಲ್ಲಂತೆ ಓಯ್. ಇನ್ನು ನನಗೆ ಸಮನಾರು ಅಸಾಮಾನ್ಯ ಶೂರ ಇದೆನಾ? ಒಂದೊಂದೇ ಮೆಟ್ಲೇರಕ್ಕ, ಒಂದೊಂದಾಯಿ ವಶಪಡಿಸ್ಕೊಳಕ್ಕ. ನನ್ನ ಕೀರ್ತಿ ಆಳ ಅಗಲ ಎತ್ತರ ಹಿಮಾಲಯದ ಎತ್ತರಕ್ಕೇರ್ಕ. ಎಲ್ಲ ಆಯ್ಕು ಅಂತಂದ್ರೆ ನಾ ಅಕ್ಷತನ ಮದಿ ಆಯ್ಕು. ಅಕ್ಷತನ ಮದಿ ಆದ್ರೆ ಆಗ ಎಲ್ಲ ನನಗೆ. ಮುಂದೆ ದಕ್ಷಿಣಾಯನ ಶುರುವಾತು. ಆ ಆಯ್ನ ನನ್ನ ಜಾತಕಕ್ಕೆ ಆಗಬಹುದಿಲ್ಲ. ಆ ಆಯ್ನ ಶುರು ಆಗಕ್ಕೆ ಇನ್ನೂ 1 ವಾರ ಇತ್ತು. ಅಷ್ಟ್ರ ಒಳಗಡೆ ನಾ ಅಕ್ಷತನ ಮದಿ ಆಯ್ಕು. ಆಯ್ನೆ ಮದಿಗೆ ಎಲ್ಲ ಸಿದ್ಧತೆ ಮಾಡ್ಕಣೆ. ಮುದಿ ವರ ದಕ್ಕಿಸ್ಕೊಂಡಿದ್ದೆ. ಯಾರು ನನ್ನನ್ನು ತಡೆತ್ರ ಕಾಣ್ಸೆ. ಇಲ್ಲೇ ಇರಪ್ಪ, ಬಂದ್ಬಿಡ್ತೀವಿ. ಆಯ್ತೇನೆ ಪಾರ್ವತಿ? ಎಲ್ಲ ಬೇಗ ಹೊಟ್ಟೆ ಕೊಲ್ಲೂರ್ಗೆ ಹೋಗ್ಬೇಕು. ತುಂಬಾ ದೂರ ಇದೆ ಕೊಲ್ಲೂರು. ನೋಡು ಕಾರೆಲ್ಲ ಬಂದ್ಬಿಟ್ಟಿದೆ. ಬನ್ನಿ. ಆಯ್ತು ಅಕ್ಷತಾ, ಹಸಿರು ನೀರು ಎಂತಕ್ಕಿದು? ಸಂಪ್ರದಾಯ ಕಣೆದು. ಇಲ್ಲಿಂದ ತಗೊಂಡೋಗಿ ಕದಂಬದ ಮರಕ್ಕೆ ಹಾಕ್ಬೇಕು. ಎಲ್ಲ ನಿನ್ಗೋಸ್ಕರನೇ ರೀ. ಕೊಲ್ಲೂರ್ಗೆ ಹೋದ್ಮೇಲೆ ಅಮ್ಮನವ್ರಿಗೆ ಅರ್ಸಕ್ಕೆ ಉಂಗ್ರ ಮಾಡಕ್ ಹೇಳಿದ್ನಲ್ಲ, ಎಲ್ಲಿ? 2 ಉಂಗ್ರ ಮಾಡ್ತಿದ್ದೀವಿ ಕಣೆ, ಎಲ್ಲ ವ್ಯವಸ್ಥೆ ಆಗಿದೆ. ಬನ್ನಿ ನೀವು. ನಾನು ಬೆಳ್ಳಿ ಪೆಂಡೆಂಟ್ ತಗೊಂಡಿದ್ದೀನಿ. ನಡಿ ನಡಿ. ಅಂತೂ ಸಂಭ್ರಮ ಎಲ್ಲರಿಗೂ. ಕೊಲ್ಲೂರ್ಗೆ ಹೊರಡ್ತಾ ಇದೀವಿ ಅಂತ ಅಮ್ಮನವ್ರ ದರ್ಶನದ ಬೈಕೆ ಈಡೇರ್ತು. ಮೂಕಾಂಬಿಕೆ ಅಮ್ಮ ನಮ್ ಕೈ ಹಿಡಿದ್ರೆ ಸಾಕು. ನಾಳೆ ಎಷ್ಟೊತ್ತಿಗೆ ನಾವೆಲ್ಲ ಕೊಲ್ಲೂರಲ್ಲಿ ಇರ್ತೀವಲ್ದ? ಕೊಲ್ಲೂರು ಸನ್ನಿಧಾನದಲ್ಲಿ ಅಮ್ಮನವ್ರ ಮಹಿಮೆ ಎಲ್ಲ ಗೊತ್ತಾಗತ್ತೆ. ಹೊಸ ಯಾರಿ ಕೊಲ್ಲೋರು ಅಂತ ಕೂಗೋ, ಎಲ್ಲ ಹತ್ಕೊಳ್ಳಿ ಬೇಗ. ಮೆಲ್ಗೆ ಮೆಲ್ಗೆ, ನಿಧಾನ ಕಡ. ಏನೇ ಅಕ್ಷತಾ, ಒನಕೆ ಓಬವ್ವನ ನೀನು? ಸವಾಲ್ ಹಾಕ್ತೆ ಬಾ. ಎಲ್ಗೋ ಹೊರಟಿರಿ? ಮೂಕಾಂಬಿಕೆ ದರ್ಶನ ಮಾಡಕ್ ಹೊರಡ್ತಿದೀವಿ. ಅಡ್ಡ ಬಂದ್ರೆ ಅಷ್ಟೇ. ಇವನ ಹತ್ರನೇ ಮಾತು ದೇವಿ, ಸುಮ್ನೆ ಇರು. ಬಸವ, ಕಾರ್ ತೆಗಿ, ಹೊರಡ. ಆಕಾಶಕ್ಕೆ ಕಾರ್ ಚಿಮ್ತೆ ಹೇಳಿದ್ದೆ. ಓಹೋ, ಏನ್ ಜಾತ್ರೆಕಾರ ಇದು? ಚುಮ್ಮುತ್ತಂತೆ ಚುಮ್ಮುತ್ತೆ. ಕನಸು ಕಾಣ್ತಾ ಇದ್ದಾನೆ. ಬನ್ರಿ. ಅಕ್ಷತನ್ ಮದಿ ಆಯ್ಕು ಅಂತ ನಾನಿದ್ರೆ ಕೊಲ್ಲೂರ್ಗೆ ಹೊರಟಿರಂತೆ. ಕೊಲ್ಲೂರ್ಗೆ ಮೊದ್ಲು ಅಕ್ಷತನ್ ಮದಿ ಆಗ್ಲಿ, ಆಮೇಲೆ ಬೇಕಾದ್ರೆ ಕೊಲ್ಲೂರಿಗೆ ಕಳಿಸ್ತೆ. ನೀನ್ ಯಾವನಲ್ಲ? ಅವಳು ನನ್ನ ಮಗಳು. ಮದ್ವೆ ನಾನ್ ಮಾಡಿಸ್ಬೇಕು. ಅಸಾಮಾನ್ಯ ಆಗೋ ಕ್ಷಣದಲ್ಲಿ ಮದಿ ಆತಿ ಅಂದಿದ್ದೆ. ಈಗ ನಾ ಅಸಾಮಾನ್ಯ. ಬಾ ಮದಿ ಅಪ್ಪ. ಈ ಬಾಯಲ್ಲಿ ಹೇಳ್ರೆ ನಾ ಯಾಕೆ ನಮ್ಕ? ದೇವಿನ್ ಕೇಳ ಹೇಳ್ತ್ಲ, ನನಗೆ ದಕ್ಕಿತ್ ನಿಜಾನ ಸುಳ್ಳು ಅಂತ ಹೇಳಿ. ಈ ಕ್ಷಣದಲ್ಲೇ ಮದಿ. ತೋರಿಸ್ಲಾ ದೇವಿ ನನ್ನ ಅಸಾಮಾನ್ಯ ಶಕ್ತಿನ, 3 ಅಕ್ಷೋಹಿಣಿ ಸೈನ್ಯದ ಬಲವನ್ನ. ಒಳ್ಳೆ ಮಾತಲ್ಲಿ ಬಂದ್ರೆ ಸರಿ ಅಕ್ಷತಾ. ರಕ್ತ ಹರಿಸೋದು ನನಗಿಷ್ಟ ಇಲ್ಲ. ಆಯ್ತು, ಒಪ್ತೀನಿ. ನಾವೆಲ್ಲ ಕೊಲ್ಲೂರ್ಗೆ ಹೊರಟಿದೀವಿ, ನೀನು ಬಾ. ಏನೇ ಆದ್ರೂ ಮೂಕಾಂಬಿಕೆ ಎದುರಾಗ್ಲಿ, ಅಲ್ಲಿ ತೋರ್ಸು ನಿನ್ನ ಅಸಾಮಾನ್ಯ ಶಕ್ತಿನ. ಈ ಕ್ಷಣದಲ್ಲಿ ಇಲ್ಲಿ ನನ್ನ ಅಸಾಮಾನ್ಯ ಶಕ್ತಿ ತೋರಿಸ್ತೆ. ಮದಿ ಇಲ್ಲತೆ ಆಶೀರ್ವಾದ ಅಲ್ಲಿ ತಕ್ಕತ್ತೆ. ಬಾರೆ ಅಕ್ಷತಾ. ಬಿಡ ಬಿಡ ಬಿಡ.
ನಿನಗೆ ಕಣೋ ಅರಶಿನದ ನೀರಾಗಬಹುದು. ಈಗೇನ್ ನೀನು ಸ್ತ್ರೀನೋ ಸ್ತ್ರೀ ವೇಷಧಾರಿನೋ? ಅಸಾಮಾನ್ಯ ಅಂತೂ ಅಲ್ಲ, ಅಥವಾ ಇವೆರಡರ ಮಧ್ಯಾಹ್ನ. ಅಕ್ಷತಾ ನಿನಗೆ ಸಿಗಲ್ಲ. ಯಾಕೆ ಹೇಳು? ಈಗ ನೀನು ಹೆಣ್ಣಾಗಿದೀಯಾ. ಹೆಣ್ಣು ಜನ ಹೆಣ್ಣಿಗೆ ಮದುವೆ ಮಾಡ್ತಾರೆ. ಹೋಗಲೇ. ಗಂಡಸಿನ ಮೇಲೆ ಅರ್ಶನ ನೀರ್ ಚೆಲ್ಲಿ ಹೆಣ್ಣು ಅಂತ ಹೇಳ ಆಡ್ಕತ್ರ. ಗಂಡ ಇದ್ದು ನೀನಿವತ್ತು ಮುಂಡೆ ಕಣೆ. ಪ್ರಪಂಚವೆಲ್ಲ ಪೂಜಿಸೋ ಸ್ತ್ರೀಯನ್ನ ನಿಂದಿಸಿದ ಪಾಪ ಸ್ತ್ರೀನಿಂದನೇ.